ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಕೃಷ್ಣಗೆ ಬಾಗಿನ ಅರ್ಪಣೆ. ಸಾರ್ವಜನಿಕರ ಅಹವಾಲು ಆಲಿಸಿದ ನಾಡದೊರೆ. ಅಭಿವೃದ್ಧಿ ಮಂತ್ರ ಪಠಿಸಿದ ಬಿಎಸ್ವೈ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹುಬ್ಬಳ್ಳಿಗೆ ಆಗಮನ. ನೆರೆ ಪರಿಹಾರಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆ. ಮುತ್ತಿಗೆ ಹಾಕಲು ಮುಂದಾದವರ ಬಂಧನ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್. ಜನರ ಪರ ಮಾತನಾಡುವುದೇ ತಪ್ಪ ಎಂದ ಯತ್ನಾಳ್ ಪರ ನೆಟ್ಟಿಗರ ಬ್ಯಾಟಿಂಗ್. ಮತ್ತು ನವರಾತ್ರಿ ವೇಳೆ ಬಸವ ಕಲ್ಯಾಣದಲ್ಲಿ ಚಮತ್ಕಾರ. ಭಾಗ್ಯವಂತ ದೇವಿ ಮುಂದೆ ಪ್ರತ್ಯಕ್ಷವಾದ ನಾಗರ. ಈ ದೃಶ್ಯ ನೋಡಲು ಸೇರಿದ ಭಕ್ತ ಸಾಗರ. ಈಗ ವಾರ್ತೆಗಳ ವಿವರ. ರಾಜ್ಯ ಸಮೃದ್ಧವಾಗಿರಲಿ ಎಂದು ನಾಡದೊರೆ ಬಿಎಸ್ ಯಡಿಯೂರಪ್ಪ ಆಲಮಟ್ಟಿ ಜಲಾಶಯಕ್ಕೆ ತೆರಳಿ ಕೃಷ್ಣಗೆ ಬಾಗಿನ ಅರ್ಪಿಸಿದರು. ಈ ವೇಳೆ ರೈತ ಸಂಘಟನೆಗಳ ಸಾರ್ವಜನಿಕರ ನೊಂದವರ ಅಹವಾಲು ಸ್ವೀಕರಿಸಿ ಅಧಿಕಾರಿಗಳನ್ನು ಚರ್ಚಿಸಿದರು. ಅಲ್ಲದೆ ಜನರಿಗೆ ಅನುಕೂಲ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ವಿಜಯಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ಕೃಷ್ಣಗೆ ನಾಡದೊರೆ ಬಿಎಸ್ ಯಡಿಯೂರಪ್ಪ ಬಾಗಿನ ಅರ್ಪಣೆ ಮಾಡಿದರು. ಬಳಿಕ ಅಧಿಕಾರಿಗಳ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಂಡರು. ಅಲ್ಲದೆ ಆಲಮಟ್ಟಿ ಪ್ರವಾಸಿ ಮಂದಿರದ ಬಳಿ ತೆರಳಿದ ಮುಖ್ಯಮಂತ್ರಿಗಳು ರೈತ ಸಂಘದ ಸದಸ್ಯರು, ವಕೀಲರು, ಸಾರ್ವಜನಿಕರಿಂದ ಶಾಂತಿಯುತವಾಗಿ ಮನವಿ ಸ್ವೀಕರಿಸಿದರು. ಜನರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿದೆ ಎಂದು ಹೇಳಿದರು. ಮನವಿ ಸ್ವೀಕರಿಸಿದ ಬಳಿಕ ಅಧಿಕಾರಿಗಳಿಗೆ ಜನರ ಸಮಸ್ಯೆ ಆಲಿಸಲು ತಾಕೀತು ಮಾಡಿದರು. ಪ್ರವಾಹ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಈ ವೇಳೆ ಮುಖ್ಯಮಂತ್ರಿಗಳ ಆಗಮನದಿಂದಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ತಾಲೂಕು ಅಧಿಕಾರಿಗಳ ಕಚೇರಿಯಲ್ಲೂ ಪಿಡಿ ಖಾತೆಯಲ್ಲಿ ಹಣ ಇದೆ. ಅಗತ್ಯ ಇರೋ ಹಣವನ್ನು ತಕ್ಷಣ ಬಿಡುಗಡೆ ಮಾಡ್ತೇನೆ. ನೀವು ಯಾವುದೇ ಸಂಕೋಚ ಮಾಡಿಕೊಳ್ದೇನೆ ಕೆಲಸ ಕಾರ್ಯನ ಪ್ರಾರಂಭ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಿದ್ದೇನೆ. ಇವತ್ತು ಎಲ್ಲ ಪ್ರತಿಪಕ್ಷಗಳು ಕೂಗ್ತಾ ಇದ್ರು, ಕೇಂದ್ರ ಸರ್ಕಾರ ಏನು ಪರಿಹಾರ ಕೊಡಲಿಲ್ಲ ಅಂತ. ನಾನು ಹೇಳ್ತಾ ಇದ್ದೆ, ಪ್ರಧಾನಿಯವರು ಹೊರದೇಶಕ್ಕೆ ಹೋಗಿದ್ದಾರಪ್ಪ, ಬಂದ ತಕ್ಷಣ ಮಾಡ್ತಾರೆ ಅಂತ ಹೇಳಿದ್ರೆ ಅನೇಕ ರೀತಿಯ ಟೀಕೆ ಟಿಪ್ಪಣಿಗಳಾಯಿತು. ಅದಕ್ಕೆ ತಾವೆಲ್ಲ ಸಾಕ್ಷಿ ಇದ್ದೀವಿ. ಧಾರವಾಡದಲ್ಲಿ ಆಯೋಜಿಸಿರುವ ತೆರಿಗೆ ಸಂಗ್ರಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕರು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ನೆರೆ ಪರಿಹಾರಕ್ಕೆ ಕೇಂದ್ರ ಸಹಕರಿಸಿಲ್ಲ ಎಂದು ಸಚಿವರ ಮುತ್ತಿಗೆಗೆ ಮುಂದಾಯಿತು. ಈ ವೇಳೆ ಪೊಲೀಸರು ಪ್ರತಿಭಟನಾನಿರತರನ್ನು ಬಂಧಿಸಿದರು. ಧಾರವಾಡದ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ತೆರಿಗೆ ಇಲಾಖೆ ಕಾರ್ಯಕ್ರಮಕ್ಕಾಗಿ ನಿರ್ಮಲಾ ಸೀತಾರಾಮನ್ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಬಿಜೆಪಿ ನಾಯಕರು ನಿರ್ಮಲಾ ಸೀತಾರಾಮನ್ ಅವರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ನೆರೆ ಪರಿಹಾರ, ಅಲ್ಪ ಪ್ರಮಾಣ ಘೋಷಣೆ, ತೆರಿಗೆ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಪ್ರತಿಭಟನಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿ ಠಾಣೆಗೆ ಕರೆದೊಯ್ದರು. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಆರ್ ದೇಶಪಾಂಡೆ ಮಾತನಾಡಿ, ಕೇಂದ್ರ ಸರ್ಕಾರ ನೆರೆ ಸಂತ್ರಸ್ತರಿಗೆ 1200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರ ದಾನ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಕೇಂದ್ರದಿಂದ ಸೂಕ್ತ ಪರಿಹಾರ ತರುವಲ್ಲಿ ವಿಫಲವಾಗಿದೆ ಎಂದು ಟೀಕಿಸಿದರು. ನೆರೆ ಪರಿಹಾರ ತರುವಲ್ಲಿ ಯಾರು ರಾಜಕೀಯ ಮಾಡಬಾರದು. ರಾಜ್ಯ ಸರ್ಕಾರ ಇನ್ನಾದರೂ ಕ್ರಿಯಾಶೀಲ ಆಗಬೇಕು ಎಂದು ಕಿವಿಮಾತು ಹೇಳಿದರು. ಯಾವುದೇ ರೀತಿಯ ಪರಿಹಾರವನ್ನು ಘೋಷಣೆ ಮಾಡಿರಲಿಲ್ಲ. ಇನ್ನಿವರೆಗೂ ಒಂದು ಬೆಳಿಗಾಸು ಮಾಡಿರಲಿಲ್ಲ. ಈಗ ಮೀಡಿಯಾನಾಗೆಲ್ಲ ಮಾತು ಬಂದು ಎಲ್ಲ ಜನ ಆಕ್ರೋಶಕ್ಕೆ
ಕೇಂದ್ರ ಶಿಸ್ತು ಸಮಿತಿಯಿಂದ ತಮಗೆ ಶೋಕಾಸ್ ನೋಟಿಸ್ ಬಂದಿರುವ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಂತ್ರಸ್ತರ ನೋವಿಗೆ ನಾನು ಸ್ಪಂದಿಸಿದ್ದೇನೆ. ಯಾರೇ ಸಚಿವರಾಗಿರಲಿ, ಶಾಸಕರಾಗಿರಲಿ ಸಂತ್ರಸ್ತರ ನೆರವಿಗೆ ಧಾವಿಸಬೇಕಾದ ಅಗತ್ಯ. ಶೋಕಾಸ್ ನೋಟಿಸ್ಗೆ ಉತ್ತರಿಸುತ್ತೇನೆ ಎಂದು ಹೇಳಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿ, ನನಗೆ ಇನ್ನು ನೋಟಿಸ್ ಬಂದಿಲ್ಲ, ಬಂದರೆ ಅದಕ್ಕೇನು ಉತ್ತರ ಕೊಡಬೇಕು ಎಂಬುದನ್ನು ಚರ್ಚೆ ಮಾಡಿ ತೀರ್ಮಾನಿಸುತ್ತೇನೆ. ನನ್ನ ಬಗ್ಗೆ ಹೈಕಮಾಂಡ್ನಲ್ಲಿ ತಪ್ಪು ಕಲ್ಪನೆ ಹೇಳಿದ್ದಾರೆ, ಹಾಗಾಗಿ ನೋಟಿಸ್ ಬಂದಿರಬೇಕು. ನೆರೆ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ, ಇದನ್ನ ಮಾಧ್ಯಮಗಳು ಕೂಡ ಬಿತ್ತರಿಸಿವೆ ಎಂದು ಹೇಳಿದರು. ಸಂತ್ರಸ್ತರ ಸ್ಥಿತಿ ಕಂಡು ನಾನು ಸೇರಿದಂತೆ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸ್ಪಂದಿಸದಿದ್ದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನರಿಗೆ ದ್ರೋಹ ಮಾಡಿದಂತಾಗುತ್ತದೆ. ಸಂತ್ರಸ್ತರಿಗೆ ಪರಿಹಾರ ಕೊಡಿಸದಿದ್ದರೆ ಸಂಸದ, ಶಾಸಕ, ಸಚಿವರಾಗಿದ್ದರೆ ಏನು ಪ್ರಯೋಜನ? ನಾನು ಶಾಸಕ, ಸಂಸದ, ಮಾಜಿ ಸಚಿವವಾಗಿ ಕೆಲಸ ಮಾಡಿದ್ದೇನೆ. ಸಂತ್ರಸ್ತರು ಗೋಳಾಡುತ್ತಿದ್ದರೂ ನಾವು ಅದರ ಬಗ್ಗೆ ಮಾತನಾಡಬಾರದು ಎಂದರೆ ಹೇಗೆ ಎಂದು ಹೇಳಿದರು. ಶಿಸ್ತು ಅಂದ್ರೇನು? ಜನರ ಪರ ಮಾತಾಡಿದ್ದೇ ಪಕ್ಷ ವಿರೋಧಿ ಹೇಗೆ ಆಗುತ್ತದೆ? ಪ್ರಧಾನಿಗಳ ಬಗ್ಗೆ, ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ನನಗೆ ಗೌರವವಿದೆ. ನಾನು ಸಹ ಎಲ್ಲವನ್ನೂ ಉತ್ತರಿಸುತ್ತೇನೆ. ಜನರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಜಗತ್ತಿನ ಯಾವ ಶಕ್ತಿಗಳು ನನಗೆ ಎದುರಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟು ನೋಡಿಕೊಂಡ್ರೆ ನಾನೇನು ಮಾಡಲಿ? ನಾನೇನು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ. ನೋಟಿಸ್ ಕೊಟ್ಟಿದ್ದರಲ್ಲಿ ಯಾವುದೇ ಅರ್ಥವಿಲ್ಲ. ಈ ಬಗ್ಗೆ ಸ್ಪಷ್ಟನೆ ನೀಡುತ್ತೇನೆ ಎಂದು ಹೇಳಿದರು. ನನಗೆ ಸುಳ್ಳು ಹೇಳೋ ಚಟ ಇಲ್ಲ. ಸುಳ್ಳು ಹೇಳೋ ಚಟ ಇದ್ದಿದ್ರೆ ನಾನು ಎಂದೂ ಸಿಎಂ ಆಗಿರುತ್ತಿದ್ದೆ. ಯಡಿಯೂರಪ್ಪ ಅವರ ಬಳಿಕ ನಾನೇ ಉತ್ತರಾಧಿಕಾರಿ ಆಗಿರುತ್ತಿದ್ದೆ ಎಂದು ಹೇಳಿದರು. ನೆರೆ ಪರಿಹಾರ ಕುರಿತಂತೆ ಕೇಂದ್ರದಿಂದ ವರದಿ ತಿರಸ್ಕರಿಸುವ ವಿಚಾರ ಕುರಿತಂತೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯಿಸಿ, ವರದಿ ಏನಾದರೂ ಸುಡುಗಾಡು ಆಗಿರಲಿ, ಆಮೇಲೆ ವರದಿಗಳ ಪರಿಶೀಲನೆ ಮಾಡಲಿ. ಕೇಂದ್ರ ಸರ್ಕಾರ ತಕ್ಷಣ 5,000 ಕೋಟಿ ಬಿಡುಗಡೆ ಮಾಡಬೇಕು. ಇಲ್ಲಿ ನೆರೆ ಸಂತ್ರಸ್ತರು ಅತೀವ ಸಂಕಟದಲ್ಲಿದ್ದಾರೆ, ಅವರಿಗೆ ಸ್ಪಂದಿಸಲಿ ಎಂದು ಹೇಳಿದರು. ಎಷ್ಟು ಪರಿಹಾರ ಕೊಡಬೇಕು ಅನ್ನೋದನ್ನ ಆಮೇಲೆ ಸಮಾಧಾನ ಆಗುವವರೆಗೂ ಪರಿಶೀಲನೆ ಮಾಡಲಿ. ದೇಶದ ಗೃಹ ಮತ್ತು ಅರ್ಥ ಮಂತ್ರಿಗಳು ಬಂದು ನೋಡಿಕೊಂಡು ಹೋಗಿದ್ದಾರೆ. ಸಂತ್ರಸ್ತರ ಕಣ್ಣೀರನ್ನ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಕಂಡು ಹೋಗಿದ್ದಾರೆ. ಅಧಿಕಾರಿಗಳ ಮಾತು ಕೇಳುವ ಅವಶ್ಯಕತೆ ಏನಿದೆ ಎಂದ ಯತ್ನಾಳ್, ಗೃಹ ಮಂತ್ರಿಗಳು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಅಲ್ಲದೆ ಕರ್ನಾಟಕ ಸರ್ಕಾರ ದಿವಾಳಿಯಾಗಿಲ್ಲ. ವಿಜಯಪುರ ಅಭಿವೃದ್ಧಿಗೆ 300 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಶಾಸಕರ ಎದುರು ಕೇಂದ್ರದ ಸಹಕಾರ ಸಿಗ್ತಿಲ್ಲ ಎಂದು ರಾಜ್ಯ ಖಜಾನೆ ಖಾಲಿಯಾಗಿದೆ ಎಂಬ ಸಿಎಂ ಹೇಳಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಈ ಹಿಂದೆ ಆಡಳಿತದಲ್ಲಿದ್ದ ಮೈತ್ರಿ ಸರ್ಕಾರ ಬೇಕಾಬಿಟ್ಟಿ ಸಾಲ ಮನ್ನಾ ಮಾಡಿ ದಿವಾಳಿ ಮಾಡಿದ್ದಾರೆ. 54,000 ಕೋಟಿ ಸಾಲ ಮನ್ನಾ ಎಂದು ಎಚ್ಡಿಕೆ ಹೇಳಿದ್ದಾರೆ. ಅವರೆಲ್ಲ 6 ವರ್ಷ ಸೇರಿ ರಾಜ್ಯವನ್ನು ದಿವಾಳಿ ಮಾಡಿದ್ದಾರೆ. ಸಿಎಂಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದೇನೆ, ಹಣಕಾಸಿನ ತೊಂದರೆ ಇಲ್ಲ ಎಂದಿದ್ದಾರೆ. ಪ್ರವಾಹದ ಒಟ್ಟು ಪರಿಹಾರ ಹಣ ಭರಿಸಲು ಆಗಲ್ಲ ಎನ್ನುವ ಭಾವನೆಯಿಂದ ಹೇಳಿದ್ದಾರೆ ಅಷ್ಟೇ. ನಾನು ಕೂಡ ಪ್ರಧಾನಿಯವರ ಕಚೇರಿಗೆ ಪತ್ರ ಬರೆದಿದ್ದೇನೆ. ಸದ್ಯ ಸಂತ್ರಸ್ತರ ಪರಿಸ್ಥಿತಿ ತೊಂದರೆಯಲ್ಲಿದೆ. ಇವರಿಗೆ ಪ್ರಧಾನಿ ಸ್ಪಂದಿಸುವ ಭರವಸೆ ಇದೆ ಎಂದು ಹೇಳಿದರು. ವಿಧಾನಸಭಾ ಸದಸ್ಯನಾಗಿದ್ದೀನಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ನಾಯಕರ ಸರ್ಕಾರದಲ್ಲಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನನಗೂ ಮನಸ್ಸತ್ತಿದೆ. ನನಗೂ ಜನಪರವಾಗಿ ಚಿಂತನೆ ಮಾಡುವಂಥ ಭಗವಂತ ನಾನು ಬುದ್ಧಿ ಕೊಡ್ತಿದ್ದಾನೆ. ಇಷ್ಟೆಲ್ಲ ಮಾಧ್ಯಮಗಳು ಇಷ್ಟೊಂದು ನಮ್ಮ ಗಮನಕ್ಕೆ ತಂದಾಗೂ ಸಹಿತ ನಾವು ಏನೋ ಮಾತಾಡಬಾರ್ದು, ನಾವೇನೋ ಒಂದು ರೀತಿ ಮೌನ ಇರಬೇಕು, ಶಿಸ್ತು ಅನ್ನೋಂಥದ್ದು. ಇದರಲ್ಲಿ ಶಿಸ್ತಿನ ಪ್ರಶ್ನೆನೇ ಬರೋದಿಲ್ಲ. ಶಿಸ್ತು ಹೆಂಗೆ ಬರ್ತದೆ? ಯಾವ ರೀತಿಯಿಂದ ನಾವು ಇರಬೇಕು? ಒಂದು ರಾಜಕೀಯ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ನಾವೇನು ಪಕ್ಷ ವಿರೋಧಿ ಕೆಲಸ ಮಾಡಿದ್ದೀವ? ನವರಾತ್ರಿ ಸಂದರ್ಭದಲ್ಲಿ ದೇವಿಯರನ್ನು ಪೂಜಿಸುವುದು ವಾಡಿಕೆ, ಅಲ್ಲದೆ ಸಂಪ್ರದಾಯ ಕೂಡ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಕೊಹಿನೂರವಾಡಿ ಗ್ರಾಮದಲ್ಲಿರುವ ಭಾಗ್ಯವಂತಿ ದೇವಿ ಬಳಿ ಪವಾಡವನ್ನು ನಡೆದಿದೆ. ನಾಗರಹಾವೊಂದು ಪ್ರತ್ಯಕ್ಷವಾಗಿ ದೇವಿಯ ವಿಗ್ರಹವನ್ನು ಸುತ್ತುವರೆದಿದೆ. ಈ ಚಮತ್ಕಾರವನ್ನು ವೀಕ್ಷಿಸಲು ಕೊಹಿನೂರವಾಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಮುಗಿಬಿದ್ದಿದ್ದಾರೆ. ನವರಾತ್ರಿಯ ದೇವಿ ಆರಾಧನೆಯಲ್ಲಿ ಮಗ್ನರಾದ ಜನಸ್ತೋಮಕ್ಕೆ ಪವಾಡ ಎಂಬಂತೆ ಹಾವು ಚಮತ್ಕಾರ ಮಾಡಿದೆ. ಭಾಗ್ಯವಂತಿ ದೇವಿಯ ಮೂರ್ತಿಯ ಮಡಿಲಿನಲ್ಲಿ ಹಾವೊಂದು ಸುತ್ತಿಕೊಂಡು ಬುಸುಗುಡುತ್ತಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರವಾಡಿ ಗ್ರಾಮದ ಹೊರವಲಯದಲ್ಲಿ ಭಾಗ್ಯವಂತಿ ದೇವಿಯ ಮೂರ್ತಿಗೆ ಜನರು ಪೂಜೆ ಸಲ್ಲಿಸುತ್ತಿದ್ದರು. ಈ ವೇಳೆ ನಾಗರಹಾವೊಂದು ದೇವಿಯ ಮೂರ್ತಿಗೆ ಸುತ್ತಿಕೊಂಡು ಹೆಡೆ ತೆಗೆದು ಬುಸುಗುಡುತ್ತಿತ್ತು. ಜನರು ಭಕ್ತಿಯಿಂದ ಭಾಗ್ಯವಂತಿಯ ಸಾಕ್ಷಾತ್ ಸ್ವರೂಪ ಎಂದು ಹಾವಿನ ಮೇಲೆ ಕುಂಕುಮ ಅರಿಸಿನ ಚೆಲ್ಲಿ ಪೂಜೆ ಮಾಡಿದರು. ಈ ವೇಳೆ ಸುಮ್ಮನಾದ ನಾಗರಾಜ ಭಕ್ತರಿಗೆ ದರ್ಶನ ನೀಡಿದ. ಇನ್ನು ನಾಗರಹಾವು ಪ್ರತ್ಯಕ್ಷಗೊಂಡ ಸುದ್ದಿಯನ್ನು ಕೇಳಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಈಗ ಒಂದು ಪುಟ್ಟ ವಿರಾಮ.
ಮತ್ತೆ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಜಗದ್ವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಮೇರೆ ಮೀರಿದೆ. ಮೈಸೂರಿನ ಪ್ರತಿ ಬೀದಿಗಳು ಮಧುವಣಗಂತೆಯಂತೆ ಕಂಗೊಳಿಸುತ್ತಿವೆ. ಜಂಬೂ ಸವಾರಿ ವೀಕ್ಷಣೆಗೆ ವಿದೇಶಿ ಪ್ರವಾಸಿಗರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಜಮನೆತನದವರ ಖಾಸಗಿ ದರ್ಬಾರ್ ನೋಡಲು ಬಹಳ ವಿಭಿನ್ನ ಮತ್ತು ಸುಂದರ. ಮೈಸೂರು ದಸರಾ ಸಂಭ್ರಮದ ಕುರಿತು ಒಂದು ವರದಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಮೈಸೂರು ಸೇರಿದಂತೆ ಎಲ್ಲೆಡೆ ಮೇರೆ ಮೀರಿದೆ. ಇದು ಕನ್ನಡಿಗರ ನಾಡ ಹಬ್ಬ. ಬೆಟ್ಟದ ತಾಯಿ ಶ್ರೀ ಚಾಮುಂಡೇಶ್ವರಿಗೆ ಭಕ್ತಿಯಿಂದ ಮೆಚ್ಚುವ ಹಬ್ಬ. ಸರ್ವಧರ್ಮೀಯರು ಸರ್ವ ಜನಾಂಗದವರು ಆಚರಿಸುವ ಪಾರಂಪರಿಕ ಹಬ್ಬ. ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯ ಶಕ್ತಿ ಸ್ವರೂಪದ ಸಂಕೇತವೇ ನವರಾತ್ರಿ ವೈಭವ. ದಸರಾ ಹಬ್ಬದ ಸಂಭ್ರಮ ಮೈಸೂರಿನಲ್ಲಿ ಕಳೆಗಟ್ಟಿದೆ. ಧರೆಗಳಿದ ಸ್ವರ್ಗದಂತೆ ಕಂಗೊಳಿಸುತ್ತಿದೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಆಳರಸರ ಮಹೋತ್ಸವವಾಗಿ ಆಚರಿಸುತ್ತಿದ್ದ ದಸರಾ ಬದಲಾದ ಈ ದಿನಗಳಲ್ಲಿ ನಾಡ ಹಬ್ಬ ಎನಿಸಿದ್ದು, ಈ ಉತ್ಸವಕ್ಕೆ 400 ವರ್ಷಗಳ ಇತಿಹಾಸವಿದೆ. ವಿಜಯನಗರದ ಸಾಮ್ರಾಜ್ಯದ ಶ್ರೀಕೃಷ್ಣದೇವರಾಯ ಬಳಿಕ ಉಳಿದ ರಾಯರ ಆಳ್ವಿಕೆಯಲ್ಲಿ ದಸರಾ ಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಂಪಿಯಲ್ಲಿ ಇಂದಿಗೂ ನಾವು ಮಹಾನವಮಿ ದಿಬ್ಬವನ್ನ ಕಾಣಬಹುದು. ಗತಕಾಲದ ದಸರಾ ವೈಭವಕ್ಕೆ ಮಹಾನವಮಿ ದಿಬ್ಬ ಸಾಕ್ಷಿಯಾಗಿದೆ. ಬಳಿಕ ದಸರಾ ಸಂಭ್ರಮವನ್ನು ಯದುವಂಶದ ಮೈಸೂರು ಒಡೆಯರು 1800ರಿಂದ ಮುಂದುವರಿಸಿಕೊಂಡು ಬಂದರು. ಸ್ವಾತಂತ್ರ್ಯ ನಂತರ ರಾಜಪ್ರಭುತ್ವ ರದ್ದಾದ ಬಳಿಕ ಸರ್ಕಾರವೇ ನಾಡ ಹಬ್ಬವನ್ನು ನಡೆಸಿಕೊಂಡು ಬರುತ್ತಿದೆ. ಸುಮಾರು 850 ಕೆಜಿ ಚಿನ್ನದ ಅಂಬಾರಿ ಮೇಲೆ ಮಹಾರಾಜರು ಗಾಂಭೀರ್ಯವಾಗಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದರು. ಆದರೆ ಇಂದು ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿ ಮೆರವಣಿಗೆ ನಡೆಯುತ್ತದೆ. ಸರ್ಕಾರ ಇದನ್ನು ನಡೆಸಿಕೊಂಡು ಬರುತ್ತಿದೆ. ರಾಜಮನೆತನದವರು ಖಾಸಗಿ ದರ್ಬಾರ್ ನಡೆಸುತ್ತಾರೆ. ಯುವರಾಜ ಯದುವೀರ ಕೃಷ್ಣರಾಜದತ್ತ ಒಡೆಯರ್ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳುತ್ತಾರೆ. ವೇದಘೋಷಗಳು ಮೊಳಗುತ್ತವೆ. ವಿಜಯದಶಮಿಯಂದು ಇವೆಲ್ಲಕ್ಕೂ ತೆರೆ ಬೀಳುತ್ತದೆ. ದೇಶದ 11 ರಾಜ್ಯಗಳಲ್ಲಿ ನೆರೆ ಪರಿಸ್ಥಿತಿ ಇದೆ. ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಅನುದಾನ ಮಂಜೂರು ಮಾಡುತ್ತಿದೆ. ರಾಜ್ಯಕ್ಕೆ ಇದೀಗ 1200 ಕೋಟಿ ರೂಪಾಯಿ ನೆರೆ ಪರಿಹಾರ ಘೋಷಿಸಿದ್ದು, ಇದು ಸಂತಸಕರ ವಿಚಾರ ಎಂದು ಪ್ರವಾಸೋದ್ಯಮ ಸಚಿವ ಸಿ.ಟಿ. ರವಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡುವ ನೆರೆ ಪರಿಹಾರ ಕುರಿತಂತೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಕ್ರಿಯಿಸಿದ ಪ್ರವಾಸೋದ್ಯಮ ಸಚಿವ ಸಿ.ಟಿ. ರವಿ, ದೇಶದಲ್ಲಿ 11 ರಾಜ್ಯದಲ್ಲಿ ನೆರೆ ಇದೆ. ಯಾವ ರಾಜ್ಯಕ್ಕೂ ಪರಿಹಾರ ಬಿಡುಗಡೆಯಾಗಿಲ್ಲ. ನಮ್ಮದು ಇನ್ನು 2 ತಿಂಗಳು ಕಳೆದಿದೆ. ಕೇಂದ್ರ ತಿರಸ್ಕಾರ ಮಾಡ್ತಾ ಇಲ್ಲ. ಕೆಲ ದಾಖಲೆಗಳನ್ನು ಕೇಳಿದೆ. ಆನಂತರ ಪರಿಹಾರ ಬಿಡುಗಡೆ ಮಾಡುವುದು ಎಂದು ಹೇಳಿದ್ದಾರೆ. ಪ್ರಧಾನಿ ಮೋದಿಯವರು ನೆರೆ ಪರಿಹಾರದ ಬಗ್ಗೆ ಮಾತನಾಡಿಲ್ಲ. ರಾಜಕೀಯವಾಗಿ 12 ವರ್ಷ ಮುಖ್ಯಮಂತ್ರಿ ಆಗಿದ್ದ ಮೋದಿಯವರು ಗುಜರಾತ್ ಬಗ್ಗೆ ಮಾತನಾಡಿಲ್ಲ. ಉಳಿದಂತೆ ಪ್ರಧಾನಮಂತ್ರಿಗಳಿಗೆ ದೇಶದ ಬಗ್ಗೆ ಗೌರವವಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಭೇಟಿ ಮಾಡೋಕ್ಕೂ ಆಗ್ತಾ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೀಗೆಲ್ಲ ಆಗೋದು ಸಹಜ ಎಂದು ಹೇಳಿದರು. ಪ್ರಧಾನಮಂತ್ರಿ ಮೋದಿಯವರು ವಿದೇಶಕ್ಕೆ ಹೋಗುವುದು ದೇಶದ ಗೌರವ ಹೆಚ್ಚಿಸಲು, ದೇಶದ ಗೌರವ ಎತ್ತಿ ಹಿಡಿಯುವುದು ಅಂತಹ ಉನ್ನತ ಹುದ್ದೆ ಅಲಂಕರಿಸಿದವರಿಗೆ ಸಾಮಾನ್ಯ ಎಂದು ಹೇಳಿದರು. ವಿಪಕ್ಷದವರ ಪ್ರಶ್ನೆಗೆ ಹಾಗೂ ಟೀಕೆಗೆ ಉತ್ತರಿಸುವ ಅಗತ್ಯವಿല്ലെಂದವರು ಹೇಳಿದರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಇಲ್ಲಿ ಭಯ ಇಲ್ಲ. ನೀವು ಅದೇ ಪ್ರಶ್ನೆನ ಸಿದ್ದರಾಮಯ್ಯನವರಿಗೂ ಕೇಳಬಹುದು. ಸೋನಿಯಾ ಗಾಂಧಿ ಅವ್ರ ಪಾರ್ಟಿ ಸೋನಿಯಾ ಗಾಂಧಿನೇ ಮೀಟ್ ಮಾಡಕ್ಕೆ ಅವ್ರಿಗೆ ಆಗದೆ ವಾಪಸ್ ಬಂದರು. ಮತ್ತೆ ನಮ್ಮ ಪ್ರಧಾನಮಂತ್ರಿ 24/7 ಕೆಲಸ ಮಾಡೋ ಪ್ರಧಾನಮಂತ್ರಿ, ಮಾತನೇ ಆಡ್ದಿರೋ ಪ್ರಧಾನಮಂತ್ರಿ ಅಲ್ಲ, ಕೆಲಸನೇ ಮಾಡ್ದಿರೋ ಪ್ರಧಾನಮಂತ್ರಿನೂ ಅಲ್ಲ. 24/7 ದೇಶಕ್ಕಾಗಿ ಕೆಲಸ ಮಾಡ್ತಿರುವಂಥ ಪ್ರಧಾನಮಂತ್ರಿ ಅವರು ನಿಮಗೆ ಗೊತ್ತಿರಬೇಕು. HD ಕುಮಾರಸ್ವಾಮಿ ಅವರು ದೇವೇಗೌಡರೇ ಎಷ್ಟು ಸರಿ ಭೇಟಿ ಮಾಡಿದ್ರು ಅಂಥೇಳಿ, ಯಾವ ಹಿಂಜರಿಕೆನೂ ಇಲ್ಲ. ಮತ್ತು ನಮ್ಮ ಪ್ರಧಾನಮಂತ್ರಿಗೆ ಅವರು ನೋಡುವ ದೃಷ್ಟಿಕೋನ ನಮ್ಮ ವ್ಯಾಪ್ತಿನೂ ಮೀರಿತ್ತು. ಸೂಲ್ಗಿತ್ತಿ ನರಸವನಿಗೆ ಯಾರು ರೆಕಮೆಂಡ್ ಮಾಡಿದ್ರು ಅವರಿಗೆ ಪದ್ಮಶ್ರೀ ಕೊಡಬೇಕು ಅಂತೇಳಿ? ಸಾಮಾನ್ಯ ಜನರಲ್ಲಿ ಇರುವಂಥ ಒಳ್ಳೆತನವನ್ನು, ಅವ್ರ ಯೋಗ್ಯತೆಯನ್ನು ಗುರುತಿಸುವಂಥ ಸಾಮರ್ಥ್ಯ ಕೇಂದ್ರದಲ್ಲಿದ್ದವರಿಗೆ ಯಾರು ಪ್ರಪೋಸಲ್ಲು ಮಾಡೋದಲ್ಲೇ ಇದೆ. ಸುಕ್ರಿ ಬೊಮ್ಮನಗೌಡನಿಗೆ, ನಮ್ಮ ಸಾಲ್ಮರ್ ತಿಮ್ಮಕ್ಕನಿಗೆ ಯಾವ ಶಿಫಾರಸ್ಸನ್ನು ಯಾವ ಮುಖ್ಯಮಂತ್ರಿಗಳು ತಗೊಂಡೋಗಿರಲಿಲ್ಲ. ಸಾಮಾನ್ಯ ಜನರಲ್ಲಿರುವಂಥ ಯೋಗ್ಯತೆಯನ್ನು ಗುರುತಿಸುವಂಥ ಸಾಮರ್ಥ್ಯದ ಕಾರಣಕ್ಕೋಸ್ಕರನೇ ಅವ್ರು ಗುರುತಿಸಿ ಮಾಡಿದ್ರು. ಹಾಗಾಗಿ ಪ್ರಧಾನಮಂತ್ರಿಗಳಿಗೆ ಎಲ್ಲವೂ ಗೊತ್ತಿದೆ. ಖಂಡಿತ ಬರುತ್ತೆ, ಯಾರಿಗೂ ಅನುಮಾನ ಬೇಡ. ಒಂದು ರಾಜ್ಯಕ್ಕೆ ಕೊಟ್ಟು ಇನ್ನೊಂದು ರಾಜ್ಯಕ್ಕೆ ಕೊಡದೇ ಇದ್ರೆ, ನಾನು ನಿನ್ನೆನೇ ಹೇಳಿದ್ದೀನಿ, ನಾವು ರಾಜ್ಯದ ಹಿತಾಸಕ್ತಿ ಕಾಪಾಡೋದಕ್ಕೆ ನಮಗೆ ಗೊತ್ತಿದೆ, ನಾವು ಕಾಪಾಡ್ತೀವಿ. ರಾಜ್ಯದ ಮನವಿಯನ್ನು ಕೇಂದ್ರ ಸರ್ಕಾರ ತಳ್ಳಿ ಹಾಕಿಲ್ಲ. ನೆರೆ ಪರಿಹಾರಕ್ಕೆ ಕುರಿತಂತೆ ಕೇಳಿದ್ದ ವರದಿಯನ್ನು ರಾಜ್ಯ ಸರ್ಕಾರ ನೀಡಿದೆ. ಈ ಬಗ್ಗೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಸುಳ್ಳು ಹೇಳುತ್ತಿದ್ದಾರೆ. ಇಂತಹವರ ಸುಳ್ಳಿಗೆ ಬೆಲೆ ಕೊಡಬೇಕಾದ ಅಗತ್ಯ ಇಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಎನ್ಡಿಆರ್ ಅಡಿಯಲ್ಲಿ ಪರಿಹಾರ ಹೆಚ್ಚಿಸುವುದು ಮತ್ತು ರೈತರ ಆದಾಯ ದ್ವಿಗುಣ ಮಾಡುವುದು ಪ್ರಧಾನಿಯವರ ಆಸೆ ಇದೆ. ಅದು ಅವರ ವಿಚಾರಕ್ಕೆ ಬಿಟ್ಟಿದ್ದು. ರಾಜ್ಯ ಸರ್ಕಾರ ಸಲ್ಲಿಸಿದ ಪ್ರವಾಹ ನಷ್ಟದ ವರದಿಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿಲ್ಲ. ಈ ಬಗ್ಗೆ ಸುಳ್ಳು ವದಂತಿ ಹಬ್ಬಿದೆ ಎಂದು ಸ್ಪಷ್ಟನೆ ನೀಡಿದರು. ನಾವು ಕಳಿಸಿದ ವರದಿಯನ್ನ ಪರಿಶೀಲನೆ ಮಾಡಿದ್ದು ಕೇಂದ್ರದಿಂದ ಬಂದಿದ್ದ ಅಧ್ಯಯನ ಗುಂಪು ಸಮರ್ಪಕವಾಗಿ ಅಧ್ಯಯನ ಮಾಡಿದೆ.
ಅದರ ಪರಿಶೀಲನೆಗಾಗಿ ಇಬ್ಬರು ಅಧಿಕಾರಿಗಳನ್ನು ಕರೆಸಿಕೊಂಡಿದ್ದಾರೆ ಎಂದರು. ಮಧ್ಯಂತರ ಚುನಾವಣೆ ಬಗ್ಗೆ ದೇವೇಗೌಡರ ಹೇಳಿಕೆ ಪ್ರತಿಕ್ರಿಯಿಸಿ, ಒಬ್ಬ ಮಾಜಿ ಪ್ರಧಾನಿಯಾಗಿ ಬೇಜವಾಬ್ದಾರಿ ಹೇಳಿಕೆ ನೀಡುವುದನ್ನು ಬಿಡಬೇಕು. ಇಲ್ಲಿಯವರೆಗೆ ಅವರು ಹೇಳಿದ್ದು ಯಾವುದು ನಿಜವಾಗಿದೆ. ನಾವು ಯಾರನ್ನು ಟೀಕಿಸುವುದಿಲ್ಲ, ಕೆಲಸ ಮಾಡಿ ತೋರಿಸುತ್ತೇವೆ. ಜನಪರ ಸರ್ಕಾರ ತಮ್ಮದು ಎಂದು ಹೇಳಿದರು. NDR ನಾರ್ಮ್ಸ್ ಪ್ರಕಾರ ಏನಿದೆ ನಾವು ವ್ಯವಸ್ಥೆ ಮಾಡ್ತೇವೆ. ಅದನ್ನು ಹೆಚ್ಚು ಮಾಡುವಂಥದ್ದು, ರೈತರ ಆದಾಯ ದ್ವಿಗುಣ ಆಗಬೇಕು ಅಂತೇಳಿ ಪ್ರಧಾನಿಯವರ ಅಪೇಕ್ಷೆ ಏನಿದೆ, ಅದಕ್ಕೆ ಏನು ತೀರ್ಮಾನ ತಗೊಂತಾರೆ ಅದು ಪ್ರಧಾನಿಯವರು ಬಿಟ್ಟಾರೆ. ಅಂದರೆ ವರದಿ ಬಂದಿದ್ದು ಸತ್ಯನಾ ಅಥವಾ ಅದು ಕೇಂದ್ರದಿಂದ ವಾಪಸ್ ಕಳಿಸಿದ ನಿಜಾನ ಅಥವಾ ಏನು ಕಳಿಸಿ ಈಗ ತಿರಸ್ಕಾರ ಆಗಿದ್ದು ನಿಜಾನ ಅಥವಾ ಯಾರು ನಿಮಗೆ? ಅದಕ್ಕೆ ಸ್ವಾಮಿ ನಿಮ್ಮ ಕೈ ಮುಗಿತೇನೆ ಹೇಳ್ತೀನಿ ಕೇಳಿ, ಈ ಥರ ಏನು ಮಾತಾಡಬೇಡಿ. ನಾವು ಕಳಿಸಿದಂಥ ವರದಿ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ, ಅದಾದ ಮೇಲೆ ಸ್ಟಡಿ ಟೀಮ್ ಬಂದಿದ್ದಲ್ಲ, ಆ ವರದಿಯನ್ನು ವೆರಿಫೈ ಮಾಡಿಬಿಟ್ಟು ಕೆಲವು ಅಂಕಿಅಂಶಗಳು ಏನು ಎತ್ತ ಅಂತ ತಿಳ್ಕೊಳ್ಳೋಕೆ ನಮ್ಮ ಇಬ್ಬರು ಅಧಿಕಾರಿಗಳನ್ನ ಕರೆಸ್ಕೊಂಡಿದ್ದಾರೆ ಅಲ್ಲಿಗೆ. ತಿರಸ್ಕಾರದ ಪ್ರಶ್ನೆ ಎಲ್ಲಿ ಬರುತ್ತೆ? ಪರಿಶೀಲನೆ ಮಾಡಿ ನೀವು ಹರಡಿಸ್ತೀರಪ್ಪ, ಏನು ಬೇಕು ನಿಮ್ಮ ಅಲ್ಲಣ್ಣ, ನೀವು ಇರೋದೇ ಅದಕ್ಕೆ ತಾನೆ. ದೇವೇಗೌಡರು ಹೇಳಿದಂಥದ್ದು, ಒಬ್ಬ ಮಾಜಿ ಪ್ರಧಾನಿಯಾಗಿ ಈ ಥರ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟರೆ ಅದು ಅವ್ರಿಗೆ ಬಿಟ್ಟಂಥದ್ದು. ನಾನು ಯಾರು ಟೀಕೆ ಮಾಡೋಕ್ಕೆ? ಇದುವರೆಗೂ ಅವ್ರು ಹೇಳೋದು ಯಾವ್ದು ನಿಜ ಆಗಿದೆ? ಕೊಡ್ತಾರೆ ಈ ಥರ ಹೇಳಿಕೆಗಳನ್ನು, ಅವರು ಸಮಾಧಾನ ಆಗೋದಿಲ್ಲ. ಆಗಲಿ ಪಾಪ. ಹುಚ್ಚ ವೆಂಕಟ್ ಅವರ ರಂಪಾಟ ಸದ್ಯ ಮುಗಿಯುವಂತೆ ಕಾಣುತ್ತಿಲ್ಲ. ನಿನ್ನೆ ರಾಜಾನುಕುಂಟೆ ಬಳಿ ಟೋಲ್ ಪ್ರವೇಶದ ವೇಳೆ ಹುಡುಗಿಯೊಬ್ಬರಿಗೆ ಚುಡಾಯಿಸಿದ್ದಾರೆ. ಇದರಿಂದ ಇವರ ಮನಸ್ಥಿತಿ ಅರಿತ ಸಾರ್ವಜನಿಕರು ಹಣ ಸಹಾಯ ಮಾಡಿ ಇವರನ್ನು ಮನೆಗೆ ತೆರಳುವಂತೆ ಮಾಡಿದ್ದಾರೆ. ಹುಚ್ಚ ವೆಂಕಟ್ ಒಂದಲ್ಲ ಒಂದು ರಂಪಾಟದಲ್ಲಿ ತೊಡಗಿದ್ದಾರೆ. ಮತ್ತೆ ಶುರುವಾಯಿತು ಹುಚ್ಚ ವೆಂಕಟ್ನ ರಂಪಾಟ. ನಡು ರಸ್ತೆಯಲ್ಲೇ ಹುಡುಗಿಗೆ ಪ್ರಪೋಸ್ ಮಾಡಿದ ಹುಚ್ಚ ವೆಂಕಟ್. ರಾಜಾನಕುಂಟೆ ಬಳಿಯ ಸುರದೇನಪುರ ಟೋಲ್ ಬಳಿ ಈ ಘಟನೆ ನಡೆದಿದೆ. ಪ್ರಪೋಸ್ ಮಾಡಿ ಮದುವೆಯಾಗುವಂತೆ ಒತ್ತಾಯಿಸಿದ್ದಾನೆ ವೆಂಕಟ್. ಸಾರ್ವಜನಿಕ ಸ್ಥಳದಲ್ಲಿ ಹುಡುಗಿಗೆ ಪ್ರಪೋಸ್ ಮಾಡಿದ್ದಾರೆ. ಹುಡುಗಿ ಒಪ್ಪುತ್ತಿದ್ದಾಗ ಅಲ್ಲೇ ಗಲಾಟೆ ಮಾಡಿದ ಹುಚ್ಚ ವೆಂಕಟ್ ಕಾರಿನ ಗಾಜನ್ನು ಪುಡಿ ಪುಡಿ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹುಚ್ಚ ವೆಂಕಟ್ನ ಗಲಾಟೆ ವೈರಲ್ ಆಗಿದೆ. ಗಲಾಟೆ ನಂತರ ಶಿಕ್ಷಣ, ನಾಡುನುಡಿ, ನೆಲಜಲ ಸಂರಕ್ಷಣೆ, ಸಮಾಜ ಸೇವೆ, ವೈದ್ಯಕೀಯ, ಐಟಿ, ಬಿಟಿ ಮುಂತಾದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರನ್ನು ಪರಿಚಯಿಸುವುದೇ ನಾವು ನಮ್ಮವರು ಕಾರ್ಯಕ್ರಮದ ಸದುದ್ದೇಶ. ಸಂಪರ್ಕಿಸಿ ಉದಯ ನ್ಯೂಸ್ ಕರ್ನಾಟಕ, ನಾವು ನಮ್ಮವರು ವಿಭಾಗ. ದೂರವಾಣಿ ಸಂಖ್ಯೆ 080772772147 08029772147. ಇಮೇಲ್ udaynewskarnataka@gmail.com. ನಾವು ನಮ್ಮವರು. ವೀಕ್ಷಿಸಿ ಉದಯ ನ್ಯೂಸ್ ಕರ್ನಾಟಕದಲ್ಲಿ. ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮತ್ತೆ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕಳೆದ ವರ್ಷ ನೆರೆ ಪರಿಸ್ಥಿತಿ ಉಂಟಾದಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಎಲ್ಲಿ ತಂಗಿದ್ದರು, ಐಷಾರಾಮಿ ರೆಸಾರ್ಟ್ಗಳಲ್ಲಿ ಏನು ಮಾಡುತ್ತಿದ್ದರೆಂದು ತಮಗೆ ಹಾಗೂ ರಾಜ್ಯದ ಜನರಿಗೆ ಗೊತ್ತಿದೆ. ಈ ಬಗ್ಗೆ ಅವರ ಬಂಡವಾಳ ಬಯಲು ಮಾಡುತ್ತೇನೆ ಎಂದು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ವಿಪಕ್ಷ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ ವರ್ಷ ನೆರೆ ಹಾವಳಿ ಉಂಟಾದ ಸಂದರ್ಭದಲ್ಲಿ ಇವರು ವಿದೇಶಗಳಲ್ಲಿ, ರೆಸಾರ್ಟ್ಗಳಲ್ಲಿ ಏನೇನು ಮಾಡುತ್ತಿದ್ದರು, ಎಲ್ಲೆಲ್ಲಿ ಕಾಲ ಕಳೆಯುತ್ತಿದ್ದರು, ಎಲ್ಲೆಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಎನ್ನುವುದು ನಮಗೂ ಗೊತ್ತಿದೆ, ಜನರಿಗೂ ಗೊತ್ತಿದೆ ಎಂದ ಸಂಸದರು ಇವರು ಅಧಿಕಾರದಲ್ಲಿದ್ದಾಗ ನೆರೆ ಪರಿಹಾರಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ ಎಂಬುದನ್ನು ಅಂಕಿಅಂಶಗಳ ಮೂಲಕ ಬಹಿರಂಗಪಡಿಸಲಿ ಎಂದು ನೇರ ಸವಾಲು ಹಾಕಿದರು. ಸುಮ್ಮನೆ ಸರ್ಕಾರವನ್ನು ತೆಗೊಳ್ಳಲು ಕಾಂಗ್ರೆಸ್ಗೆ ಯಾವುದೇ ಅಂಶಗಳಿಲ್ಲ. ಅದಕ್ಕಾಗಿ ನೆರೆ ಪರಿಹಾರ ಅಂಶ ಇಟ್ಟುಕೊಂಡು ಅನಗತ್ಯವಾಗಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೈಕಮಾಂಡ್ ಜೊತೆ ಚೆನ್ನಾಗಿದ್ದಾರೆ. ಹಲವು ಬಾರಿ ಅಮಿತ್ ಶಾ, ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. ಉಪಚುನಾವಣೆಗಾಗಿ ಕಾಂಗ್ರೆಸ್ನವರು ಜನರನ್ನು ದಿಕ್ಕು ತಪ್ಪಿಸಲು ಇಲ್ಲಸಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲ, ನಾವು ಹೋದಾಗ ಯಡಿಯೂರಪ್ಪ ಸಾಹೇಬರು ಆಗಲಿ, ನಮ್ಮಲ್ಲಿ ಯಾರೇ ರಾಜ್ಯದಿಂದ ಹೋದ್ರೂ ಏನು ವಿರೋಧ ಪಕ್ಷದವ್ರ ಜೊತೆಲಿ ಕರ್ಕೊಂಡು ಹೋಗ್ಬೇಕಾ? ಸುಮಾರು ಸಲ ಹೋದಾಗ ಎಲ್ಲ ಅಮಿತ್ ಶಾ ಸಾಹೇಬ್ರನ್ನ ಭೇಟಿ ಮಾಡಿ ಬಂದವ್ರೆ, ಪ್ರಧಾನಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡಿ ಬಂದವ್ರೆ. ಆ ಥರದ್ದೇನು ಗೊಂದಲಗಳೇನಿಲ್ಲ ನಮ್ಮಲ್ಲಿ. ನಾವೆಲ್ಲ ಆರಾಮಾಗಿದ್ದೀರಿ, ಎಲ್ಲ ಅನ್ಯೋನ್ಯವಾಗಿದ್ದೀರಿ. ಇದೆಲ್ಲ ಬೇಕಂತ ಎಲೆಕ್ಷನ್ನು ಇನ್ನೊಂದು ಮತ್ತು ಗಿಮಿಕ್ ಈಗ ಏನು ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಇದನ್ನೆಲ್ಲ ಹೇಳಿ ಜನತೆ ತಪ್ಪುದಾರಿ ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆ ಥರದ್ದೇನಿಲ್ಲ. ಎಲ್ಲ ಹಿಂದೆ ಇವ್ರು ಏನೇನು ಕೊಟ್ಟವ್ರು, ಎಷ್ಟೆಷ್ಟು ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಅಂಕಿಅಂಶಗಳು ನೋಡಿ ನಮ್ಮ NDRF ಇಂದ ಎಷ್ಟೆಷ್ಟು ಬಂತು, ಏನು ಅಂತ ರಾಜ್ಯ ಸರ್ಕಾರದಿಂದ ಎಲ್ಲ ಕೊಟ್ಟಿದ್ರು. ನಮ್ಮಲ್ಲಿ ಯಾರ್ಯಾರು ತೊಂದರೆಗೊಳಗಾಗಿದ್ದಾರೆ ಅವ್ರಿಗಿನ್ನ ಹೆಚ್ಚಿಗೆ
ಅವ್ರಿಗೆ ಏನೇನು ಸೇರಬೇಕು ಅವ್ರ ಅಕೌಂಟ್ಗೆ ಹೋಗಿ ದುಡ್ಡುಗಳು ಸೇರ್ತಾ ಇದೆ, ಮನೆಗಳು ಕೆಲಸಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ. ಈ ವಿರೋಧ ಪಕ್ಷದಲ್ಲಿರೋರು ಬೇರೆ ಅವ್ರಿಗೆ ದಾರಿ ಇಲ್ಲ ಹೇಳೋಕ್ಕೆ, ಬೇರೆ ಏನು ಅವ್ರ ಹತ್ರ ಪಾಯಿಂಟ್ ಇಲ್ದಿರ ಬೇಕಂತ ಉದ್ದೇಶಪೂರ್ವಕವಾಗಿ ನಮ್ಗೆ ಅದು ಬೇಕು ನಿಮ್ಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಹೇಳಿ ತುಂಬ ಏನು ಕಾಳಜಿ. ಯಾರ್ಯಾರು ನೆರೆ ಇಲ್ಲಿದ್ದಾಗ ಬೇರೆ ದೇಶದಲ್ಲಿ ಹೋಗಿ ಎಲ್ಲೆಲ್ಲಿ ಟೂರ್ಗಳು ಹೊಡ್ಕೊಂಡಿದ್ರು, ಎಲ್ಲೆಲ್ಲಿ ಏನೇನು ಮಾಡ್ಕೊಂಡಿದ್ರು, ಎಲ್ಲೆಲ್ಲಿ ಹೋಗಿ ವಿಶ್ರಾಂತಿ ತಗೊಂಡಿದ್ರು ವಿರೋಧ ಪಕ್ಷದವರು ಅಂತ ಹೇಳಿ ನಮಗೂ ಗೊತ್ತಿದೆ. ಬಿಗ್ ಬಾಸ್ ಖ್ಯಾತಿಯ ಕನ್ನಡದ ರ್ಯಾಪ್ ಸ್ಟಾರ್ ಚಂದನ್ ಶೆಟ್ಟಿ ಹಾಗೂ ಬಿಗ್ ಬಾಸ್ನ ಸ್ಪರ್ಧಿ ತನ್ನ ಮುದ್ದು ಮಾತುಗಳಿಂದ ಮೋಡಿ ಮಾಡಿದ್ದ ನಿವೇದಿತಾ ಅವರ ಪ್ರೀತಿ ಪ್ರೇಮ ಪ್ರಣಯಕ್ಕೆ ತೆರೆ ಬಿದ್ದಿದೆ. ಈವರೆಗೆ ಚಂದನವನದಲ್ಲಿ ಇವರ ಪ್ರೇಮ ಹಾಗೂ ವಿವಾಹದ ಬಗ್ಗೆ ಸುದ್ದಿಗಳು ಹರಿದಾಡುತ್ತಿದ್ದವು. ಇದೀಗ ಮೈಸೂರಿನ ದಸರಾ ಸಂಭ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಈ ಜೋಡಿ ತಾವು ಮದುವೆಯಾಗುವುದಾಗಿ ಘೋಷಿಸಿದ್ದಾರೆ. ಊಹಾಪೋಹಗಳಿಗೆ ತೆರೆಯಲಿದ್ದಾರೆ. ಕಳೆದ ಕೆಲ ದಿನಗಳಿಂದ ಚಂದನವನದಲ್ಲಿ ಸುದ್ದಿಯೊಂದು ಹರಿದಾಡುತ್ತಿತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟವರು ಅಲ್ಲಗಳೆಯುತ್ತಿದ್ದರು. ಮಾಧ್ಯಮದವರ ಪ್ರಶ್ನೆಗೆ ಇವರ ನಗುವೆ ಉತ್ತರವಾಗಿತ್ತು. ಇದೀಗ ಈ ಎಲ್ಲ ಊಹಾಪೋಹಗಳಿಗೆ ತೆರೆಬಿದ್ದಿದೆ. ಬಿಗ್ ಬಾಸ್ ವಿಜೇತ, ಕನ್ನಡದ ರ್ಯಾಪ್ ಸ್ಟಾರ್ ಎಂದು ಕರೆಸಿಕೊಳ್ಳುವ ತನ್ನ ರ್ಯಾಪ್ ಸಂಘಗಳ ಮೂಲಕ ಯುವ ಮನಸ್ಸುಗಳ ಹೃದಯಕ್ಕೆ ಲಗ್ಗೆ ಇಟ್ಟ ಚಂದನ್ ಶೆಟ್ಟಿ ಬಿಗ್ ಬಾಸ್ ಸ್ಪರ್ಧಿ ತನ್ನದೇ ಶೈಲಿಯ ಮಾತಿನಿಂದ ವೀಕ್ಷಕರ ಮನಗೆದ್ದ ನಿವೇದಿತಾ ಗೌಡ ಪರಸ್ಪರ ಪ್ರೀತಿಸುತ್ತಿರುವ, ಮದುವೆಯಾಗಲು ನಿರ್ಧರಿಸಿರುವ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಗಾಸಿಪ್ ಹರಿದಾಡುತ್ತಿತ್ತು. ಅವರವರ ಕ್ಷೇತ್ರದಲ್ಲಿ ಇಬ್ಬರು ಬ್ಯುಸಿಯಾಗಿದ್ದು ಮಾಧ್ಯಮದ ಪ್ರಶ್ನೆಗೆ ಆಹಾರವಾಗಿ ಅಲ್ಲಗಳೆಯುತ್ತಿದ್ದರು. ಇದೀಗ ಮೈಸೂರು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವೇಳೆ ಇವರಿರುವರು ಸಹಸ್ರಾರು ಪ್ರೇಕ್ಷಕರ ಸಮ್ಮುಖದಲ್ಲಿ ತಾವು ಪ್ರೀತಿಸುತ್ತಿರುವ, ಸದ್ಯದಲ್ಲಿಯೇ ವಿವಾಹವಾಗುವ ಬಗ್ಗೆ ಬಹಿರಂಗವಾಗಿಯೇ ಘೋಷಿಸಿಕೊಂಡಿದ್ದಾರೆ. ಇವರ ಮುಂದಿನ ವೈವಾಹಿಕ ಬದುಕು ಸುಂದರ ಸುಮಧುರವಾಗಿರಲಿ ಎಂದು ಉದಯ ನ್ಯೂಸ್ ಕರ್ನಾಟಕ ಹಾರೈಸುತ್ತದೆ. ತಮ್ಮ ವಿಭಿನ್ನ ವಿನೂತನ ಪ್ರತಿಭಟನೆಗೆ ಹೆಸರಾದ ವಾಟಾಳ್ ನಾಗರಾಜ್ ರಾಮನಗರದಲ್ಲಿ ಔರಾದ್ಕರ್ ವರದಿ ಜಾರಿ ತರುವಂತೆ ಸರ್ಕಾರದ ಮೇಲೆ ಒತ್ತಾಯ ಹೇರಿ ಅರ್ಧ ಪೊಲೀಸ್ ಉಡುಗೆ ಧರಿಸಿ ಪ್ರತಿಭಟನೆ ನಡೆಸಿದರು. ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಇಲ್ಲಿನ ಪೊಲೀಸರ ವೇತನ ಕಡಿಮೆ ಇದೆ, ಹಾಗಾಗಿ ಔರಾದ್ಕರ್ ವರದಿಯನ್ನು ಶೀಘ್ರವೇ ಜಾರಿಗೊಳಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಔರಾದ್ಕರ್ ವರದಿ ಜಾರಿ ವಿಳಂಬ ಖಂಡಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ರಾಮನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಅರ್ಧ ಪೊಲೀಸ್ ಉಡುಪು ಧರಿಸಿ ಮೆಣಸಿನಕಾಯಿ ಹಂಚಿ ಪ್ರತಿಭಟನೆ ನಡೆಸಿದರು. ಹಿಂದಿನ ಸಮ್ಮಿಶ್ರ ಸರ್ಕಾರ ಔರಾದ್ಕರ್ ವರದಿ ಜಾರಿಗೆ ಸಮ್ಮತಿಸಿತ್ತು, ಆದರೆ ಬಿಜೆಪಿ ಸರ್ಕಾರ ಔರಾದ್ಕರ್ ವರದಿ ಜಾರಿಗೆ ವಿಳಂಬ ಮಾಡುತ್ತಿದೆ ಎಂದು ವಾಟಾಳ್ ನಾಗರಾಜ್ ಆರೋಪಿಸಿದರು. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ರಾಜ್ಯದ ಪೊಲೀಸರಿಗೆ ನೀಡುತ್ತಿರುವ ಸಂಬಳ ಭತ್ಯೆಗಳು ತೀರಾ ಕಡಿಮೆ ಇದೆ, ಆದ್ದರಿಂದ ಔರಾದ್ಕರ್ ವರದಿ ಜಾರಿಯಾಗಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಪೊಲೀಸಿನವರಿಗೆ ಕೊಡ್ತಾ ಇರ್ತಕ್ಕಂಥ ಸಂಬಳ ಭತ್ಯ ಎಲ್ಲವೂ ಕಡಿಮೆ. ಬೇರೆ ರಾಜ್ಯಕ್ಕೆ ಹೋಲಿಸಿದಾಗ ಗೃಹ ರಕ್ಷಕ ದಳದವರಂತೂ ತೀರಾ ತೊಂದರೆ. ಅವರಿಗೆ 3 ತಿಂಗಳಿಗೊಂದು ಸಾರಿ ಸಂಬಳನೂ ಇಲ್ಲ. ಮನೆಯಲ್ಲಿ ಪಾತ್ರೆ ತೊಳಿತಕ್ಕಂಥವರು, ಕಸ ಹೊಡಿತಕ್ಕಂಥವರು, ಕ್ಷೌರ ಮಾಡ್ತಕ್ಕಂಥವರು, ಇವರು ಡಿ ನೌಕರರು ಪೊಲೀಸ್ನಲ್ಲಿ. ಇವರನ್ನು ಅದೇ ಹುದ್ದೆಯಲ್ಲಿಟ್ಟಿದ್ದಾರೆ, ಬಡ್ತಿ ಕೊಡ್ತಾ ಇಲ್ಲ. ಔರಾದ್ಕರ್ ವರದಿ ಜಾರಿಯಾಗಿ ಹಿಂದಿನ ಸರ್ಕಾರ ಜಾರಿ ಮಾಡಿದ್ದೀವಿ ಅಂತ ಹೇಳಿದರು. ನೆರೆ ಪರಿಹಾರ ನೀಡಲು ವಿಳಂಬ ಮಾಡುತ್ತಿರುವ ಪ್ರಧಾನಮಂತ್ರಿ ಮೋದಿ ಕೇರಳ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಏಜೆಂಟ್, ಕರ್ನಾಟಕದ ವಿರೋಧಿ ಎಂದು ಛೇಡಿಸಿದ ವಾಟಾಳ್ ನಾಗರಾಜ್ ಮೋದಿ ಕರ್ನಾಟಕವನ್ನ ಪ್ರವೇಶ ಮಾಡುವುದಕ್ಕೆ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕೇಂದ್ರದಿಂದ ಅನುದಾನ ತರುವಲ್ಲಿ ವಿಫಲವಾಗಿರುವ ರಾಜ್ಯದ ಕೇಂದ್ರ ಸಚಿವರು ತಕ್ಷಣವೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು, ಇಲ್ಲವಾದಲ್ಲಿ ಮೈಸೂರಿನಲ್ಲಿ ಕೇಂದ್ರ ಸಚಿವರ ಹರಾಜು ಹಾಕುವ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ದೇಶದಾದ್ಯಂತ ಅಕ್ಟೋಬರ್ 2ರಿಂದ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ. ಈ ಕುರಿತು ಅರಿವು ಮೂಡಿಸುವಲ್ಲಿ ಮಂಗಳೂರಿನ ಪರಿಸರ ಅಧ್ಯಯನ ಕೇಂದ್ರ ನೆಲ್ಲಿಗುಡ್ಡೆ ಇನ್ನಿತರೆ ಸಂಘಟನೆಗಳೊಂದಿಗೆ ಜನರಲ್ಲಿ ಅರಿವು ಮೂಡಿಸಲು ಮುಂದಾಗಿದೆ. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಕೂಡ ಕೈಜೋಡಿಸಿದೆ. ಈ ಕುರಿತು ಒಂದು ವರದಿ. ದೇಶದಾದ್ಯಂತ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಜನರಲ್ಲಿ ಪ್ಲಾಸ್ಟಿಕ್ ವಿರುದ್ಧ ಜನಜಾಗೃತಿ ಮೂಡಿಸಲು ಪರಿಸರ ಅಧ್ಯಯನ ಕೇಂದ್ರ ನೆಲ್ಲಿಗುಡ್ಡೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಂಗಳೂರಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಕೇಂದ್ರ ಮಾರುಕಟ್ಟೆ ಬಳಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ನಜೀರ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕೇಂದ್ರ ಮಾರುಕಟ್ಟೆ ಪ್ರದೇಶದಲ್ಲಿ ಹಲವಾರು ಮಂದಿ ಗ್ರಾಹಕರು ಹಣ್ಣು ತರಕಾರಿಗಳನ್ನು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಕೊಂಡು ಹೋಗುವ ದೃಶ್ಯ ಕಂಡುಬಂತು. ಈ ವೇಳೆ ಅವರಿಂದ ಬ್ಯಾಗ್ ಪಡೆದು ಅವರಿಗೆ ಬಟ್ಟೆಯ ಚೀಲ ನೀಡಲಾಯಿತು. ಈ ವೇಳೆ ಅವರ ಕೈಗೆ ಒಂದು ಗುಲಾಬಿ ಹಾಗೂ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಮಾಹಿತಿ ನೀಡುವ ಪುಸ್ತಕವನ್ನು ನೀಡಲಾಯಿತು.
ಈ ಅಭಿಯಾನ ಮುಂದಿನ 1 ತಿಂಗಳುಗಳ ಕಾಲ ನಡೆಯಲಿದೆ. ಮುಂದಿನ 1 ವಾರಗಳ ಕಾಲ ಮಂಗಳೂರಿನ ವಿವಿಧ ಮಾರುಕಟ್ಟೆಗಳಲ್ಲಿ ಹಾಗೂ ಮಾಲ್ಗಳಲ್ಲಿ ಈ ಜಾಗೃತಿ ಅಭಿಯಾನ ನಡೆಯಲಿದೆ. ಅಕ್ಟೋಬರ್ 15ರಿಂದ ಶಾಲೆಗಳಲ್ಲಿ ಪ್ಲಾಸ್ಟಿಕ್ ಜಾಗೃತಿ ಅಭಿಯಾನ ನಡೆಯಲಿದೆ. ಶಾಲಾ ಮಕ್ಕಳಿಗೆ ಪ್ಲಾಸ್ಟಿಕ್ ದುಷ್ಪರಿಣಾಮಗಳ ಕುರಿತು ಪ್ರಬಂಧ ಸ್ಪರ್ಧೆ ನಡೆಯಲಿದೆ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಬಟ್ಟೆ ಚೀಲ ಹಾಗೂ ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮಗಳ ಕುರಿತು ಮಾಹಿತಿ ಇರುವ ಪುಸ್ತಕ ವಿತರಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ ಇಂದಾಜೆ, ನೆಲ್ಲಿಗುಡ್ಡೆ ಪರಿಸರ ಅಧ್ಯಯನ ಕೇಂದ್ರದ ಗಣೇಶ್ ನಾಯ್ಕ ಹಾಜರಿದ್ದರು. ಪರಿಸರ ಅಧ್ಯಯನ ಕೇಂದ್ರದ ಈ ಪ್ಲಾಸ್ಟಿಕ್ ಜಾಗೃತಿ ಅಭಿಯಾನ ಕುರಿತು ಸಾರ್ವಜನಿಕರು ಅತೀವ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಕೃಷ್ಣಗೆ ಬಾಗಿನ ಅರ್ಪಣೆ. ಸಾರ್ವಜನಿಕರ ಅಹವಾಲು ಆಲಿಸಿದ ನಾಡದೊರೆ. ಅಭಿವೃದ್ಧಿ ಮಂತ್ರ ಪಠಿಸಿದ ಬಿಎಸ್ವೈ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹುಬ್ಬಳ್ಳಿಗೆ ಆಗಮನ. ನೆರೆ ಪರಿಹಾರಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆ. ಮುತ್ತಿಗೆ ಹಾಕಲು ಮುಂದಾದವರ ಬಂಧನ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್. ಜನರ ಪರ ಮಾತನಾಡುವುದೇ ತಪ್ಪ ಎಂದ ಯತ್ನಾಳ್ ಪರ ನೆಟ್ಟಿಗರ ಬ್ಯಾಟಿಂಗ್. ಮತ್ತು ನವರಾತ್ರಿ ವೇಳೆ ಬಸವ ಕಲ್ಯಾಣದಲ್ಲಿ ಚಮತ್ಕಾರ. ಭಾಗ್ಯವಂತ ದೇವಿ ಮುಂದೆ ಪ್ರತ್ಯಕ್ಷವಾದ ನಾಗರ. ಈ ದೃಶ್ಯ ನೋಡಲು ಸೇರಿದ ಭಕ್ತ ಸಾಗರ. ಇಲ್ಲಿಗೆ ಉದಯ ನ್ಯೂಸ್ ಕರ್ನಾಟಕ ಸುದ್ದಿ ಮುಕ್ತಾಯವಾಯಿತು. ವಂದನೆಗಳು.